ಫ್ರೆಂಡ್ ತೊಗೊಂಡಿದ್ರು ಹಸ್ಬೆಂಡು, ಹಾಗಾಗಿ ಒಂದು ರೆಸಿಪಿ ಮಾಡೋಣ ಅಂತ. ನಾನು ತುಂಬ ಸಣ್ಣಾಗಿದೆ, ಹಾಗಾಗಿ ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಕಣಕ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಾಫ್ಟ್ ಕೂಡ ಬಂದಿದೆ ನೋಡ್ಬೋದು. ಹಾಗೆ ಹಲಸಿನ ಹಣ್ಣು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕ್ವಾಂಟಿಟಿಯಲ್ಲಿ ಬಂದಿದ್ರೆ ಸಾಕು. ಇನ್ನೇನು ತಟ್ಕೊಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿತ್ತು, ಸಾಫ್ಟ್ ಕೂಡ ಇತ್ತು ಹೋಳಿಗೆ. ಹಾಗೆ ಇದಕ್ಕೆ ನಾನು ಕಾಳು ಮತ್ತು ತುಪ್ಪ ಕೂಡ ಹಾಕೊಂಡು ತಿನ್ಕೊಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೀವು ಒಮ್ಮೆ ಟ್ರೈ ಮಾಡಿ. ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾವು ಕೂಡ ನಿಮ್ಮ ಆಶೆ ಚೆನ್ನಾಗಿದ್ದೀವಿ. ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೇನು ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಹಾಗೆ ಹಸ್ಬೆಂಡು ಹಲಸಿನಣ್ಣು ತೊಗೊಂಬಂದಿದ್ರು. ಹಲಸಿನಣ್ಣು ಹೋಳಿಗೆ ಕೂಡ ಮಾಡಬೇಕು, ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ 3-4 ಟೈಮ್ ಆಲ್ರೆಡಿ ಹಲ್ವಾ ಮಾಡಿದ್ದೀನಿ. ಹಾಗಾಗಿ ಹೋಳಿಗೆ ಟ್ರೈ ಮಾಡೋಣ ಅಂತೇಳಿ ಇದು ಹೋಳಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಹಲಸಿನಣ್ಣೆಲ್ಲ ಬಿಚ್ಚಿ ಇಟ್ಕೊಂಡಿದ್ದೀನಿ. ಇಷ್ಟು ಹಣ್ಣು ಸಿಕ್ಕಿದೆ, ಇಷ್ಟು ಹಲಸಿನಣ್ಣು ಸಿಕ್ಕಿದೆ. ಹೋಳಿಗೆ ರೆಡಿ ಮಾಡಬೇಕು. ಪಾಪುನ ಸ್ಕೂಲಿನ ಕರ್ಕೊಂಬಂದ್ಮೇಲೆ, ಡೇಕರಿಂದ ಕರ್ಕೊಂಬಂದ್ಮೇಲೆ ಹೋಳಿಗೆ ಕೂಡ ರೆಡಿ ಮಾಡ್ಕೊಬೇಕು. ಹಾಗೆ ಪೂರ್ತಿಯಾಗಿ ಬ್ಲಾಗ್ನ ನೋಡಿ. ಹೊಸವ್ರು ಯಾರಾದರೆ ದಯವಿಟ್ಟು ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ ಬ್ಲಾಗ್ ಯಾವ ರೀತಿ ಬರ್ತಾ ಇದೆ ಅಂತ. ಬನ್ನಿ ಅದನ್ನ ಯಾವ ರೀತಿ ಮಾಡೋದು ಅಂತ ಕೂಡ ಶೇರ್ ಮಾಡ್ತೀನಿ. ತುಂಬ ಇನ್ನೇನು ಹಲಸಿನಣ್ಣು ಕೂಡ ತೊಗೊಂಬಂದಿದ್ರಲ್ವ, ಅದನ್ನು ಕೂಡ ಬಿಚ್ಕೊಳ್ತಿದ್ದೆ. ಅಂದರೆ ಚೆನ್ನಾಗಿ ಕೈಗೆ ಎಣ್ಣೆ ಹಾಕ್ಕೊಂಡು. ಹಾಗೆ ಸ್ವಲ್ಪ ಚಿಕ್ಕದಾಗಿರೋ ಹಣ್ಣೆ ತೊಗೊಬಂದಿದ್ರು ಹಸ್ಬೆಂಡು. ಹಾಗಾಗಿ ನಮ್ಮಮ್ಮ ಅಂದರೆ ಒಂದು 10 ಹೋಳಿಗೆ ಆಗ್ಬೋದು ಅಷ್ಟೇ ಈ ಹಲಸಿನಣ್ಣಲ್ಲಿ. ಹಾಗಾಗಿ ಚೆನ್ನಾಗಿ ಎಣ್ಣೆ ಎಲ್ಲ ಸವರ್ಕೊಂಡು ಚಾಕುಗೆ ಹಾಗೆ ಕೈಗೆ ಚೆನ್ನಾಗಿ ಬಿಡಿಸ್ಕೊಳ್ತಿದ್ದೀನಿ. ತುಂಬಾನೇ ಸ್ವೀಟ್ ಇತ್ತು. ಬಿಡಿಸ್ಕೊಳ್ತಾನೆ ಎಷ್ಟೊಂದು ಹಣ್ಣು ಕೂಡ ತಿಂದ್ಬಿಟ್ಟೆ. ಬಿಡಿಸಿ ಒಂದು ಬೌಲಿಗೆ ಕೂಡ ಹಾಕೊಳ್ತೀನಿ. ಬೀಜ ಸಪ್ರೇಟು ಹಾಗೆ ಹಣ್ಣನ್ನು ಕೂಡ ಸಪ್ರೇಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಬಿಚ್ಚಕ್ಕೆ ಸ್ವಲ್ಪ ಕಷ್ಟ ಆಯಿತು. ಒಬ್ಳೆ ಎಲ್ಲಾನು ಬಿಚ್ಕೊಂಡಿದ್ದು ಇಟ್ಕೊಳಕ್ಕೆ. ಹಸ್ಬೆಂಡ್ ಇದ್ದಿದ್ರೆ ಅವ್ರು ಹೆಲ್ಪ್ ಮಾಡ್ತಿದ್ರು. ಅವ್ರಿಗೆ ಡ್ಯೂಟಿ ಇತ್ತು, ಅವ್ರು ಬರೋಷ್ಟ್ರೊಳಗಡೆ ಹೋಳಿಗೆ ಮಾಡಿದ್ರೆ ಅವ್ರು ಕೂಡ ಊಟ ಮಾಡ್ತಾರೆ ಅಂತ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ ಹೋಳಿಗೆ ಮಾತ್ರ. ಹಾಗಾಗಿ ನೀನು ಸ್ವಲ್ಪ ಚಿಕ್ಕದಿದೆ ಹಲಸಿನಣ್ಣಿನ ತೊಳೆ, ತುಂಬಾ ದೊಡ್ಡದೇನಿಲ್ಲ, ಚಿಕ್ಕ ಹಣ್ಣಾಗಿರೋದ್ರಿಂದ ಇದೆ. ಸ್ವಲ್ಪ ಪ್ರಮಾಣದ ಇದ್ರ ಹೋಳಿಗೆ ಆಗೋದು. ಸ್ವಲ್ಪ ರವೆ ಬೆಲ್ಲ ಎಲ್ಲ ಜಾಸ್ತಿ ಹಾಕೊಂಡು ಮಾಡ್ಕೊಬೇಕು, ಅವಾಗ ಸ್ವಲ್ಪ ಜಾಸ್ತಿ ಪ್ರಮಾಣನೇ ಸಿಗುತ್ತೆ. ಇಷ್ಟು ಚೆನ್ನಾಗಿದೆ ಅಲ್ವಾ? ಅಪರೂಪಕ್ಕೆ ಹಲಸಿನಣ್ಣು ನೋಡಿದಾಗ ಬರೀ ತಿನ್ಬೇಕು ಅಂತಾನೆ ಅನ್ಸುತ್ತೆ ನೋಡಿ. ಇದನ್ನೆಲ್ಲ ಬಿಡಿಸ್ಕೊಂಡು ಒಂದ್ ಕಡೆ ಹಲಸಿನ ಬೀಜ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಹಲಸಿನಣ್ಣು ಕೂಡ ಬಿಡಿಸಿ ಎತ್ತಿಟ್ಕೊಂಡು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹಣ್ಣು ಅಂತೀವಿ. ನೋಡಿದ್ರೇನೆ ತಿನ್ಬೇಕು ಅನ್ಸುತ್ತಲ್ಲ. ತುಂಬಾನೇ ಸಿಹಿ ಇತ್ತು ಹಣ್ಣು ಮಾತ್ರ. ಇನ್ನೇನು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತೀನಿ. ಹಲಸಿನಣ್ಣು ಒನ್ ಟೈಮ್ ಚೆನ್ನಾಗಿ ವಾಶ್ ಮಾಡಿದ್ದೀನಿ. 2-3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 10 ನಿಮಿಷ ಅದನ್ನ ಬಿಟ್ಟು ಹಾಗೆ ಹಲಸಿನಣ್ಣು ಬೀಜ ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನೇನು ಕನಕ ಕೂಡ ರೆಡಿ ಮಾಡ್ಕೊಬೇಕು. ಅದನ್ನು ಕೂಡ ಎಲ್ಲ ಕಲಸಿ ಎತ್ತಿಟ್ಕೊಬೇಕು. ಇನ್ನೇನು ವಾಶ್ ಮಾಡಿಟ್ಟಿರುವಂತ ಹಣ್ಣು ಕೂಡ ಸಪ್ರೇಟ್ ಆಗಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡಿದ್ರಲ್ವಾ? ಏನಾದ್ರು ಒಂದು ಸಿಹಿ ಮಾಡಬೇಕು ಅಂತ ಅಂದ್ರೆ ಇಷ್ಟು ಖುಷಿ ಇರುತ್ತೆ. ತುಂಬಾ ದಿವಸದ ಆದ್ಮೇಲೆ ನಾನು ಹಲಸಿನ ಹೋಳಿಗೆ ಮಾಡ್ತಿದ್ದೀನಿ. ಒನ್ ಟೈಮ್ ಹಲಸಿನ ಕಡುಬು ಕೂಡ ಮಾಡಿದ್ದೆ. ತುಂಬಾನೇ ಚೆನ್ನಾಗಿತ್ತು ಅದು ಕೂಡ. ಮೊದಲಿಗೆ ಹಲಸಿನ ಕಡುಬು ಮಾಡಬೇಕು ಅಂತ ಅನ್ಕೊಂಡೆ. ಅದಕ್ಕೆ ಬಾಳೆದೆಲೆ ಬೇಕಾಗಿತ್ತು. ಹಾಗಾಗಿ ಅದು ಇರ್ದೇ ಇರೋ ಕಾರಣ ಹೋಳಿಗೆನೆ ಮಾಡಿದ್ರೆ ಆಗುತ್ತೆ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಹಲಸಿನ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹೋಳಿಗೆ ಆಗುತ್ತೆ. ಬೀಜ ಕೂಡ ಅಷ್ಟೇ ನೋಡಿ, ಇಷ್ಟು ಸ್ವಲ್ಪನೇ ಇದಾವೆ ಹಲಸಿನ ಬೀಜ. ಇನ್ನ ಒಂದ್ ಕಡೆ ಮೈದಾ ಹಿಟ್ಟು ಕೂಡ ಕಲಿಸ್ಕೊಂಡೆ. ಕನಕ ಅಂತಾರಲ್ವಾ, ಅದನ್ನ ಕನಕನ ಕಲಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಬೇಕು. ಅದನ್ನ ಒಂದು 20 ನಿಮಿಷ ಅಂತೂ ಚೆನ್ನಾಗಿ ಎಣ್ಣೆ ಹಾಕಿ ನೆನೆ ತಾನೇ ಹತ್ತಕ್ಕೆ ಬರುತ್ತೆ. ಚೆನ್ನಾಗಾಗುತ್ತೆ ಹೋಳಿಗೆ ತಟ್ಟೋದಕ್ಕೆ. ಕನಕ ಕೂಡ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಹಲಸಿನಣ್ಣು ಕೂಡ ಅಷ್ಟೇ ತೊಗೊಂಬಂದು ಒಂದು 3-4 ಡೇಸ್ ಆದ್ಮೇಲೆ ಮಾಡ್ತಾ ಇದ್ದೀನಿ. ಹಲಸಿನಣ್ಣು ತೀರಾ ಮೆತ್ತಗಾದ್ರೆ ಮಾಡಕ್ಕಷ್ಟು ಚೆನ್ನಾಗಿ ಅನ್ಸಲ್ಲ. ಸ್ವಲ್ಪ ಗಡಸ್ ರೀತಿ ಇರಬೇಕು ಹಲಸಿನಣ್ಣು, ಅವಾಗ ತುಂಬಾನೇ ಚೆನ್ನಾಗಿ ಬರುತ್ತೆ ಹೋಳಿಗೆ. ಹೂರ್ಣ ರೀತಿ ಮಾಡ್ಕೊಳಕ್ಕೂ ಈಸಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿ ಇರುವಂತ ಹಲಸಿನಣ್ಣು ತಗೊಂಡು ಮಾಡ್ಕೊಳೋದು ಉತ್ತಮ ಅಂತೀನಿ. ಸ್ವಲ್ಪ ಲೋಳೆ ಆಗಿದ್ರು ಕೂಡ ಕಷ್ಟ ಅನ್ಸುತ್ತೆ ಹೋಳಿಗೆ ಮಾಡ್ಕೊಳೋದಕ್ಕೆ. ಯಾಕಂದ್ರೆ ಹಲಸಿನಣ್ಣು ಹೂರ್ಣ ಮಾಡ್ಕೊಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಬರಬೇಕು, ತಿಕ್ಕಾಗಿರ್ಬೇಕು. ಯಾಕಂದ್ರೆ ಅದನ್ನ ಕಣಕದೊಳಗಡೆ ತುಂಬಕ್ಕೆ ಈಸಿ ಆಗ್ಬೇಕು. ಹಾಗಾಗಿ ನೋಡಿ ಇಲ್ಲಿ ಇನ್ನೇನು ಕೊಬ್ಬರಿ ಕೂಡ ತುರ್ದು ಹಾಕೊಬಹುದು ಅಥವಾ ಮಿಕ್ಸಿ ಮಾಡಿದ್ರು ಹಾಕೊಬಹುದು. ನಾನು ಮಿಕ್ಸಿ ಮಾಡಿ ಹಾಕೊಳ್ತಿದ್ದೀನಿ. ಹಾಗೆ ಹಲಸಿನಣ್ಣು ಕೂಡ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಮತ್ತೆ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಅದು ಯಾವುದೇ ರೀತಿ ಗಂಟು ತರ ಇರಬಾರ್ದು, ಆ ರೀತಿ ಮಿಕ್ಸಿ ಮಾಡ್ಕೊಳ್ಳಿ. ಅದು ಮಿಕ್ಸಿ ಮಾಡಾದ ನಂತರ 1 ಬೌಲ್ ಅಷ್ಟು ಬೆಲ್ಲ ತಗೊಂಡಿದ್ದೆ. ಅದನ್ನ ಬೆಲ್ಲ ಕೂಡ ಕಾಸ್ಕೊಬೇಕು. ಅದಕ್ಕೆ ಅದೇ ಬೌಲಲ್ಲಿ 1 ಕಪ್ ಅಷ್ಟು ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೆ. ಟ್ರೈಪಾಡ್ ಇದ್ದ ಕಾರಣ ಕೈಯಲ್ಲಿ ಇಟ್ಕೊಂಡೆ ವಿಡಿಯೋ ಮಾಡ್ತಿದ್ದೀನಿ. ಹಾಗಾಗಿ ಅಷ್ಟು ನೀಟಾಗಿ ನಿಮಗೆ ಕಾಣಿಸ್ತಿಲ್ಲ. ಹಾಗಾಗಿ ಕ್ವಾಂಟಿಟಿ ಪ್ರಮಾಣ ಮಾತ್ರ ಹೇಳ್ತಾ ಇದ್ದೀನಿ. 1 ಬೌಲ್ ಅಷ್ಟು ಬೆಲ್ಲಕ್ಕೆ 1 ಬೌಲ್ ಅಷ್ಟು ನೀರನ್ನು ಹಾಕೊಂಡು ಎಲ್ಲ ಕೂಡ ಅಷ್ಟೇ ಚೆನ್ನಾಗಿ ಕರಗಾದ್ಮೇಲೆ ಸೋಸ್ಕೊಬೇಕು. ತದನಂತರ ಚಿರೋಟಿ ರವೆ ತಗೊಂಡಿದ್ದೀನಿ 1 ಬೌಲ್ ಅಷ್ಟು. ಅದು ಅರ್ಧ ಬೌಲ್ ಅಷ್ಟು ರವೆನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ನೀವು ಯಾವ ಪ್ರಮಾಣದಲ್ಲಿ ತಗೊಳ್ತಿದ್ರೋ ಬೌಲಲ್ಲಿ ಅದೇ ಪ್ರಮಾಣದಲ್ಲಿ ಬೆಲ್ಲ ಹಾಕಿ ಚಿರೋಟಿ ರವೆ ತಗೊಂಡ್ರೆ ಉತ್ತಮ ಅನ್ಸುತ್ತೆ. ಸ್ವಲ್ಪ ಹಲಸಿನ ಜಾಸ್ತಿ ಇದ್ರೂ ನಡೆಯುತ್ತೆ, ಪರವಾಗಿಲ್ಲ. ಆದ್ರೆ ರವೆ ಮತ್ತು ಬೆಲ್ಲನ ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ತಗೊಂಡು ಮಾಡ್ಕೊಳ್ಳೋದು ಉತ್ತಮ. ಹಾಗೇನೆ ಚಿರೋಟಿ ರವೆ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ತಿದ್ರಿ. ನಮ್ಮ ಬೆಲ್ಲ ಕೂಡ ಸೋಸ್ಕೊಂಡಿದ್ದೀನಿ. ತಗೊಂಡಿರುವಂತ ಪ್ಯಾನ್ಗೆ ತಗೊಂಡಿರುವಂತ ಬೆಲ್ಲದ ಪಾಕ ಕೂಡ ಹಾಕೊಂಡು ನೋಡ್ಬೋದು. 1 ಬೌಲ್ ಅಷ್ಟು ಕೊಬ್ಬರಿ ತುರಿದು ಇಟ್ಕೊಂಡಿದ್ದು, ಹಾಗೆ ಚಿರೋಟಿ ರವೆ ಹಾಗೆ ಹಲಸಿನಣ್ಣು ಕೂಡ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬೆಲ್ಲದ ಪಾನಕ ಕುದ್ದಾದ್ಮೇಲೆ ಕೊಬ್ಬರಿ ಹಾಕೊಳ್ತಿದ್ದೆ. ಇದನ್ನು ಅಷ್ಟೇ ಚೆನ್ನಾಗಿ ಕುದಿಸ್ಕೊಬೇಕು. ಸ್ವಲ್ಪ ಗಟ್ಟಿ ರೀತಿ ಆಗುತ್ತೆ ಕೊಬ್ಬರಿ ಹಾಕಿದ್ಮೇಲೆ.
ಬೆಲ್ಲದ ಪಾನಕ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಸ್ವಲ್ಪ ದಪ್ಪ ತವ ಇರೋದು ತಗೊಂಡ್ ಮಾಡ್ಕೊಳ್ಳಿ, ಇಲ್ಲಿ ತಳ ಹಿಡಿಯೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೆ. ಬೆಲ್ಲನ್ ಕೂಡ ಅಷ್ಟೇ ಪಾಕ ರೀತಿ ಕಾಸ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ, ನೀರಾಗಿದ್ರೂ ಪರವಾಗಿಲ್ಲ ನಡೆಯುತ್ತೆ. ಚೆನ್ನಾಗಿ ಕೊಬ್ಬರಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಅದು ಗಂಟು ರೀತಿ ಆಗಬಾರ್ದು. ಕೊಬ್ಬರಿ ಕೂಡ ಅಷ್ಟೇ ಚೆನ್ನಾಗಿ ನೈಸಾಗಿ ರುಬ್ಕೊಂಡ್ರು ಓಕೆ, ತುರ್ದು ಕೂಡ ಹಾಕೊಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇದೀನಿ. ಒಂದು 10 to 15 ಮಿನಿಟ್ಸ್ ಅಂತೂ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕುದಿಸ್ಕೊಬೇಕು. ತದನಂತರ ಹಲಸಿನಣ್ಣು ಕೂಡ ಹಾಕೊಂಡಿದ್ದೀನಿ. ಹಲಸಿನಣ್ಣು ರುಬ್ಕೊಂಡು ಆದ್ಮೇಲೆ ನೋಡ್ಕೊಳ್ಳಿ, ಒಂದು ಸ್ವಲ್ಪನೂ ಗಂಟು ಇಲ್ಲದೆ ರೀತಿ ಮಾಡ್ಕೊಬೇಕು. ಇಲ್ಲ ಅಂದ್ರೆ ಮೈದಾ ಹಿಟ್ಟಿಗೆ ತುಂಬ್ಕೊಬೇಕಾದ್ರೆ ಹೊಡೆಯೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ. ತದನಂತರ ಹುರಿದಿಟ್ಕೊಂಡಿರುವಂಥ ಚಿರೋಟಿ ರವೆ ಕೂಡ ಹಾಕೊಂಡು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ, ಅದು ಸ್ವಲ್ಪ ಗಟ್ಟಿಯಾಗುತ್ತೆ, ಆ ಕ್ವಾಂಟಿಟಿ ಬರೋ ರೀತಿ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡು ಉತ್ತಮ, ಇಲ್ಲಿದ್ರೆ ಕೆಳಗಡೆ ತಲೆ ಇಡೋ ಚಾನ್ಸ್ ಕೂಡ ಜಾಸ್ತಿನೇ ಇರುತ್ತೆ. ನೋಡಿ ಬರ್ತಾ ಬರ್ತಾ ಸ್ವಲ್ಪ ಪ್ರಮಾಣ ಗಟ್ಟಿ ಆಗ್ತಾ ಬರ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಬೇಕಿದ್ರೆ ನಿಮಗೆ ತುಪ್ಪ ಕೂಡ ಆಡ್ ಮಾಡ್ಕೊಬಹುದು. ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಆಡ್ ಮಾಡ್ಕೊಳ್ತೀನಿ. ಮಿಡಲ್ ಅಲ್ಲಿ ಸ್ವಲ್ಪ ತೆಳು ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಚಿರೋಟಿ ರವೆ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಬಹುದು. ನಾನು ಹದಕ್ಕೆ ಕರೆಕ್ಟ್ ಆಗಿ ನಾನು ಬೌಲ್ ಪ್ರಕಾರ ತಗೊಂಡಿದ್ನಲ್ವಾ, ಹಾಗಾಗಿ ನನಗೆ ಹದಕ್ಕೆ ಕರೆಕ್ಟ್ ಆಗಿದೆ. ತದನಂತರ ನನಗೆ ಮಿಡಲ್ ಬೇಕಾದ್ರೆ ತುಪ್ಪ ಕೂಡ ಆಡ್ ಮಾಡ್ಕೊಳ್ಳಿ. ನೋಡಿ ಯಾವುದೇ ರೀತಿ ತವಕ್ಕೆ ಹಿಡಿತಾ ಇಲ್ಲ, ಆ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಉಂಡೆ ಕಟ್ಟೋ ರೀತಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಅದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೇ ಕುದಿಸ್ಕೊಳ್ತಾನೆ ಇರಬೇಕು. ನೋಡಿ ಈ ಹದಕ್ಕೆ ಬರ್ತಾನೆ ಇರಬೇಕು, ಅದು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಮಿಡಲ್ ಅಲ್ಲಿ ತುಪ್ಪ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ತುಪ್ಪ ಖಾಲಿಯಾಗಿತ್ತು, ಹಾಗಾಗಿ ಅಂಗಡಿಯಲ್ಲಿ ತಂದಿರೋ ತುಪ್ಪನೇ ಹಾಕೊಳ್ತಾ ಇದ್ದೀನಿ. ನಾನು ಮಿಡಲ್ ಅಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಆಡ್ ಮಾಡ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ಹದಕ್ಕೆ ಬಂದಿರಬೇಕು. ಒಟ್ಟು ಉಂಡೆ ಕಟ್ಟೋ ರೀತಿ ಬರಬೇಕು, ಮತ್ತೆ ಉಂಡೆ ಕಟ್ಟಿದ್ಮೇಲೆ ಹೊಡಿಬಾರ್ದು, ಆ ರೀತಿ ಮಾಡ್ಕೊಳ್ಳಿ. ಹಾಗಾಗಿ ಮಿಡಲ್ ತುಪ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಹೂರ್ಣ ತರ ಆಗುತ್ತೆ. ಕಲಸಿಟ್ಟಿರುವ ಮೈದಾ ಕೂಡ ಒಂದ್ 2 ನಿಮಿಷ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ತುಂಬಾ ಸಾಫ್ಟ್ ಆಗುತ್ತೆ, ಹಾಗಾಗಿ ಒಂದ್ 2 ರಿಂದ 3 ಚೆನ್ನಾಗಿ ನಾದ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಹಾಕಿ ನೆನೆ ಇಟ್ಟಿದ್ದೆ, ಹಾಗಾಗಿ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ಮೈದಾ ಹಿಟ್ಟು ಕೂಡ. ನೋಡಿ ಈ ರೀತಿ ತಿನ್ಬೇಕು ಅನ್ಸರಿ ಈ ರೀತಿ ಹಲಸಿನ ಹೋಳಿಗೆ ಮಾಡ್ಕೊಳ್ತೀನಿ, ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ನೋಡಿ ಈ ರೀತಿ ಉಂಡೆ ಕಟ್ಟೋ ರೀತಿ ಬರಬೇಕು, ಅಷ್ಟು ಪ್ರಮಾಣದಲ್ಲಿ ದಪ್ಪ ಇರಬೇಕು, ತಿಕ್ಕ ಕೂಡ ಇರಬೇಕು. ಸ್ವಲ್ಪ ತೆಳು ಅನ್ಸಿದ್ರೆ ನೀವು ಬೇಕಾದ್ರೆ ಚಿರೋಟಿ ರವೆ ಜಾಸ್ತಿ ಹಾಕೋಬಹುದು, ಅಥವಾ ಕೊಬ್ಬರಿ ಕೂಡ ಹಾಕೊಂಡು ಮಾಡ್ಕೊಬಹುದು. ನೋಡಿ ನಾನೊಂದು 6 ರಿಂದ 7 ಅಷ್ಟೇ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಮತ್ತೆ ಎಕ್ಸ್ಟ್ರಾ ಬೇಕು ಅಂದ್ರೆ ನೈಟ್ ಮಾಡ್ಕೊಳ್ತೀನಿ. ಹಾಗಾಗಿ ಒಂದು 6 ಉಂಡೆ ಮಾಡ್ಕೊಳ್ತಿದ್ದೀನಿ. ಹಸ್ಬೆಂಡ್ ಡ್ಯೂಟಿಯಿಂದ ಬರೋಷ್ಟ್ರಲ್ಲಿ ಹೋಳಿಗೆ ಮಾಡ್ಕೊಳ್ಳೋಣ ಅಂತ. ಪಾಪು ಕೂಡ ಏನು ಎದ್ದಿರ್ಲಿಲ್ಲ, ಹಾಗಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಕಟ್ಟಬೇಕು, ಉಂಡೆ ಎಲ್ಲೂ ಕೂಡ ಹೊಡಿಬಾರ್ದು. ನಿಮ್ಗೆ ಚಿಕ್ಕ ಚಿಕ್ಕಗೆ ಬೇಕು ಅಂದ್ರೆ ಮಾಡ್ಕೊಬಹುದು. ಮೀಡಿಯಂ ಸೈಜ್ ಕೂಡ ಮಾಡ್ಕೊಂಡಿದ್ದೀನಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ನೀವು ಏಲಕ್ಕಿ ಪುಡಿ ಕೂಡ ಆಡ್ ಮಾಡ್ಕೊಬಹುದು. ಹಾಕಾದ ನಂತರ ಚೆನ್ನಾಗಿ ತಿಕ್ಕಾದ್ಮೇಲೆ ಏಲಕ್ಕಿ ಪುಡಿ ಹಾಕೊಂಡು ಕೂಡ ಮಿಕ್ಸ್ ಮಾಡ್ಕೊಬಹುದು. ಇನ್ನೇನು ಹೋಳಿಗೆ ಕೂಡ ತಟ್ಕೊಳ್ತಾ ಇದೆ, ತುಂಬಾನೇ ಚೆನ್ನಾಗಿ ಬರುತ್ತೆ. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಈಸಿಯಾಗಿ ಕೂಡ ಮನೆಗೆ ಮಾಡ್ಕೊಬಹುದು. ಹೋಳಿಗೆ ತಿನ್ಬೇಕು ಅನ್ಸಿದ್ರೆ ಅಥವಾ ಮನೇಲಿ ಹಲಸಿನಣ್ಣು ಇದ್ರೆ ಏನಪ್ಪ ಅಡಿಗೆ ಮಾಡ್ಬೇಕು ಅಂದ್ರೆ ಈ ರೀತಿ ಹಲಸಿನಣ್ಣು ಹೋಳಿಗೆ ಮಾಡ್ಕೊಳ್ಳಿ. ಜಾಸ್ತಿ ಪ್ರಮಾಣದಲ್ಲಿ ಹಲಸಿನಣ್ಣು ಆರಾಮಾಗಿ ಈ ರೀತಿ ಈಸಿಯಾಗಿ ಹಲಸಿನಣ್ಣು ಹೋಳಿಗೆ ಕೂಡ ಮಾಡ್ಕೊಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಕೂಡ ತಟ್ಕೊಬಹುದು. ನಾನು ಮೀಡಿಯಂ ಆಗಿ ಮಾಡ್ಕೊಳ್ತಾ ಇದ್ದೀನಿ, ತುಂಬಾನೇ ಚೆನ್ನಾಗಿ ಬಂದಿತ್ತು. ಈಸಿಯಾಗಿ ಕೂಡ ಮಾಡ್ಕೊಬಹುದು. ಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಹೋಳಿಗೆ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿತ್ತು. ತಿನ್ಬೇಕಾದ್ರೆ ಹಲಸಿನಣ್ಣು ಹಣ್ಣೆ ತಿಂತಿದೀವೇನೋ ಅನ್ಬೇಕು, ಅಷ್ಟು ಚೆನ್ನಾಗಿರುತ್ತೆ ಹಲಸಿನಣ್ಣಿನ ಹೋಳಿಗೆ ಮಾತ್ರ. ಯಾವಾಗಾದ್ರೂ ಹಲಸಿನಣ್ಣು ಜಾಸ್ತಿ ಇದ್ರೆ ಈ ರೀತಿ ಹೋಳಿಗೆ ಮಾಡ್ಕೊ ಸಿಂಪಲ್ ಆಗಿ ಈಸಿಯಾಗಿ ಕೂಡ ಮಾಡ್ಕೊಬಹುದು. ತುಂಬಾನೇ ಚೆನ್ನಾಗಿರುತ್ತೆ ಹಲಸಿನಣ್ಣು ಹೋಳಿಗೆ. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ಈಸಿ, ಚೆನ್ನಾಗಿ ಕೂಡ ಇತ್ತು. ಎಲ್ಲೂ ಕೂಡ ಹೋಳಿಗೆ ಹರಿತಾ ಇಲ್ಲ, ಇಷ್ಟು ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬರ್ತಿದೆ. ಇನ್ನು ತವ ಮೇಲೆ ಹಲಸಿನ ಹಣ್ಣಿನ ಹೂರ್ಣ ಹಿಡಿತಾ ಇದೆ ಅಂದ್ರೆ ಆಮೇಲೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ಳೋದ್ರಿಂದ ಅದು ಹಿಡಿಯೋದು ಕೂಡ ಚಾನ್ಸಸ್ ಕಮ್ಮಿ ಇರುತ್ತೆ. ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಕೂಡ ಬಂದಿತ್ತು ಹೋಳಿಗೆ. ಇದಕ್ಕೆ ಬೇಕಾದ್ರೆ ನೀವು ಕೊಬ್ಬರಿನ ಕಾಯಿಲ್ ಕೂಡ ಮಾಡ್ಕೊಬಹುದು, ಅಥವಾ ಮಾವಿನ ಹಣ್ಣು ಸಿಕ್ಕಣೆ ಸೀಸನ್ ಆಗಿರೋದ್ರೆ ಮಾವಿನ ಹಣ್ಣು ಕೂಡ ಸಿಗುತ್ತೆ. ಹಾಗಾಗಿ ತಿನ್ಬೇಕಾದ್ರೆ ಬರೀ ಹಲಸಿನ ಹಣ್ಣಿನ ಫ್ಲೇವರೇ ಸಿಗುತ್ತೆ, ಹಾಗೆ ಘಮ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬರುತ್ತೆ. ಅಥವಾ ತುಪ್ಪ ಹಾಕೊಂಡು ಹಾಗೆ ಕೂಡ ತಿನ್ಕೊಬಹುದು. ಎಷ್ಟು ಸಾಫ್ಟ್ ಆಗಿ ಕೂಡ ಬರುತ್ತೆ ನೋಡಿ. ನನಗೆ ಹೋಳಿಗೆ ಎಲೆ ಇಲ್ಲದೆ ಇದ್ರು ನಾರ್ಮಲ್ ಎಣ್ಣೆ ಪ್ಯಾಕೆಟ್ ಮೇಲೆ ತಟ್ಕೊಳ್ತಾ ಇದ್ದೀನಿ, ಆದ್ರೂ ಕೂಡ ಸ್ವಲ್ಪನೂ ಹಿಡಿತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ಕೂಡ ನೋಡ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ
ನೋಡಿದ್ರಲ್ವಾ ಹಲಸಿನ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆ ಎಷ್ಟು ಈಸಿಯಾಗಿ ಕೂಡ ಮನೇಲೆ ಮಾಡ್ಕೊಬಹುದು ಅಂತೇಳಿ. ಜಾಸ್ತಿ ಪ್ರಮಾಣದ ಹಲಸಿನಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಹಾಗೆ ಈ ಪುಟ್ಟ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವು ಇದಕ್ಕೆ ತುಪ್ಪ, ಹಾಲು ಈ ರೀತಿ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಹಾಗೆ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.